ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಿಗೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ವಿ. ಅದರದ್ದು ಎರಡನೇ ಭಾಗ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಸೆಕ್ಷನ್ 4 ಇಂದ 17 ಒಳಗಡೆ ಬಂದಿರುವಂಥ ಕ್ವಶನ್ಸ್ಗಳನ್ನು ನಾವು ನೋಡೋಣ. ಕ್ವಶನ್ಸ್ಗಳಿಗೆ ಹೋಗೋಕ್ಕಿಂತ ಮುಂಚೆ ಸೆಕ್ಷನ್ 4 ಮತ್ತು 5 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಯಾವುದರ ಬಗ್ಗೆ ಹೇಳುತ್ತೆ ಅಂತ ನಾವು ಒಂದು ಸಮ್ಮರಿಯಲ್ಲಿ ತಿಳ್ಕೊಂಡು ನಂತರ ಮುಂದೆ ಹೋಗೋಣ. ಯಾಕೆಂದರೆ ಈಸಿ ಆಗುತ್ತೆ ನಮಗೆ ಅದು ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ. ಸೆಕ್ಷನ್ 4 ಮತ್ತು 5. ಸೆಕ್ಷನ್ 4 ಕಮ್ಯುನಿಕೇಷನ್ ಬಗ್ಗೆ ಹೇಳುತ್ತೆ. ಕಮ್ಯುನಿಕೇಷನ್ ಮತ್ತು ರಿವೋಕೇಷನ್ ಬಗ್ಗೆ ಹೇಳುತ್ತೆ. ಒಂದು ಕಮ್ಯುನಿಕೇಷನ್ ಕಂಪ್ಲೀಟ್ ಅಂತ ಯಾವಾಗ ಹೇಳ್ಬೋದು ಅಥವಾ ರಿವೋಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಯಾವಾಗ ಹೇಳ್ಬೋದು ಅನ್ನೋದು ಸೆಕ್ಷನ್ 4 ಹೇಳುತ್ತೆ. ಕಮ್ಯುನಿಕೇಷನ್ ಯಾವುದ್ರದ್ದು? ಒಂದು ಪ್ರಪೋಸಲಿಂದು ಅಥವಾ ಒಂದು ಎಕ್ಸೆಪ್ಟೆನ್ಸಿಂದು. ಒಂದು ಪ್ರಪೋಸಲಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಯಾವಾಗ ಹೇಳ್ಬೋದು ಅಂದರೆ ಆ ಪ್ರಪೋಸಲ್ ಯಾರಿಗೆ ಮಾಡಲಾಗಿತ್ತೋ ಅವನಿಗೆ ಹೋಗಿ ತಲುಪಿದಾಗ, ವೆನ್ ಪ್ರಪೋಸಲ್ ಕಮ್ಸ್ ಟು ದಿ ನಾಲೆಜ್ ಆಫ್ ದಿ ಪ್ರಪೋಸರ್. ಈ ಪ್ರಪೋಸರಿನ ನಾಲೆಜಿಗೆ ಬಂದಾಗ, ಎಕ್ಸೆಪ್ಟರ್ನ ನಾಲೆಜಿಗೆ ಬಂದಾಗ ಈ ಪ್ರಪೋಸಲಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಎಕ್ಸೆಪ್ಟೆನ್ಸಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಯಾವಾಗ ಹೇಳ್ಬೋದು? ಇದರಲ್ಲಿ ಇಬ್ಬರ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಒಂದು ಪ್ರಪೋಸರಿಗಾಗುವಾಗ ಒಂದು ಎಕ್ಸೆಪ್ಟೆನ್ಸ್ ಮಾಡಿದ್ದು ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಯಾವಾಗ ಹೇಳ್ಬೋದು? ವೆನ್ ಇಟ್ ಈಸ್ ಪುಟ್ ಇನ್ ಟು ಕೋರ್ಸ್ ಆಫ್ ಟ್ರಾನ್ಸ್ಮಿಷನ್ ಅಂತ ಆ್ಯಕ್ಟ್ ಹೇಳುತ್ತೆ. ಅಂದರೆ ಯಾವಾಗ ಆ ಎಕ್ಸೆಪ್ಟೆನ್ಸನ್ನು ಪೋಸ್ಟ್ ಮಾಡಲಾಗತ್ತೋ ಆಗ ಆ ಎಕ್ಸೆಪ್ಟೆನ್ಸಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ. ಯಾರಿಗೆ? ಈ ಪ್ರಪೋಸರಿಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಎಕ್ಸೆಪ್ಟರ್ನ ದೃಷ್ಟಿಯಿಂದ ನೋಡಿದ್ರೆ ಅವನು ಮಾಡಿರುವಂಥ ಎಕ್ಸೆಪ್ಟೆನ್ಸಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಯಾವಾಗ ಆಗಿದೆ ಅಂತ ಹೇಳ್ಬೋದು? ಯಾವಾಗ ಅವನು ಮಾಡಿದಂತಹ ಎಕ್ಸೆಪ್ಟೆನ್ಸು ಪ್ರಪೋಸರಿಗೆ ಹೋಗಿ ತಲುಪ್ತದೋ, ಯಾವಾಗ ಅವನ ನಾಲೆಜಿಗೆ ಬರುತ್ತೋ ಆಗ ಆ ಎಕ್ಸೆಪ್ಟೆನ್ಸಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಇದು ಯಾವಾಗ? ವೆನ್ ಇಟ್ ಕಮ್ಸ್ ಟು ದಿ ನಾಲೆಜ್ ಆಫ್ ದಿ ಪ್ರಪೋಸರ್. ರಿವೋಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಯಾವಾಗ ಹೇಳ್ಬೋದು? ಆ ರಿವೋಕೇಷನ್ ಒಂದು ಆಫರ್ ಅಥವಾ ಎಕ್ಸೆಪ್ಟೆನ್ಸನ್ನು ಮಾಡಲಾಗಿರುತ್ತೆ, ಆದರೆ ಯಾವುದೋ ಕಾರಣಕ್ಕೆ ಅದನ್ನು ಹಿಂತಗೊಳ್ಬೇಕು ಅಂತ ಅನಿಸಿದರೆ ಅದನ್ನು ರಿವೋಕ್ ಮಾಡ್ಬೋದು. ಆ ರಿವೋಕೇಷನಿನ ಕಂಪ್ಲೀಟ್ ಯಾವಾಗ ಆಗಿದೆ ಅಂತ ಹೇಳ್ಬೋದು ಅಂದರೆ ಹೂ ಮೇಕ್ಸ್ ಇಟ್. ಈ ರಿವೋಕೇಷನನ್ನು ಯಾರು ಮಾಡ್ತಾರೋ ಅವನು ಮಾಡಿದಂಥ ರಿವೋಕೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ವೆನ್ ಹಿ ಪುಟ್ಸ್ ಇಟ್ ಇನ್ ಟು ಕೋರ್ಸ್ ಆಫ್ ಟ್ರಾನ್ಸ್ಮಿಷನ್. ಅಂದರೆ ಯಾವಾಗ ಅವನು ಆ ರಿವೋಕೇಷನ್ ಲೆಟರನ್ನು ಪೋಸ್ಟ್ ಮಾಡ್ತಾನೋ ಆಗ ಇವನಿಗಾಗುವಾಗ ಆ ರಿವೋಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಟು ಹೂಮ್ ಇಟ್ ಈಸ್ ಮೇಡ್. ಯಾರಿಗೆ ಈ ರಿವೋಕೇಷನನ್ನು ಮಾಡಲಾಗಿದೆಯೋ ಎದುರಿನ ಪಾರ್ಟಿ, ಅವನಿಗೆ ಯಾವಾಗ ಈ ರಿವೋಕೇಷನ್ ಕಂಪ್ಲೀಟ್ ಆಗುತ್ತೆ? ವೆನ್ ಇಟ್ ರೀಚಸ್ ಹಿಮ್. ಅವನ ನಾಲೆಜಿಗೆ ಬಂದಾಗ, ಈ ರಿವೋಕೇಷನ್ ಲೆಟರ್ ಯಾವಾಗ ಅವನಿಗೆ ಬಂದು ತಲುಪುತ್ತೋ ಆಗ ಇವನಿಗಾಗುವಾಗ ಆ ರಿವೋಕೇಷನಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಇದು ಸೆಕ್ಷನ್ 4 ಹೇಳುವಂಥದ್ದು. ಸೆಕ್ಷನ್ 5 ಯಾವುದರ ಬಗ್ಗೆ ಹೇಳುತ್ತೆ ಅಂದರೆ ಈ ರಿವೋಕೇಷನನ್ನು ಯಾವಾಗಾದರೂ ಮಾಡಲಿಕ್ಕೆ ಆಗೋದಿಲ್ಲ, ಅದು ಇಂತಿಷ್ಟು ಸಮಯದ ಮುಂಚೆ ಮಾಡಬೇಕು ಅದು ವ್ಯಾಲಿಡ್ ಆಗಲಿಕ್ಕೆ ಅನ್ನೋದು ಸೆಕ್ಷನ್ 5 ಹೇಳುತ್ತೆ. ಅದು ಯಾವಾಗ ಮಾಡ್ಬೋದು ರಿವೋಕೇಷನನ್ನು? ಒಂದು ವೇಳೆ ಪ್ರಪೋಸಲಿನ ರಿವೋಕೇಷನ್ ಮಾಡ್ತಾಯಿದ್ರೆ ಅದು ಎಷ್ಟು ಸಮಯದ ಮುಂಚೆ ಮಾಡಬೇಕು? ಆ್ಯಕ್ಟ್ನ ಪ್ರಕಾರ ಅಲ್ಲಿ ಏನು ಹೇಳಲಾಗಿದೆ ಅಂದರೆ ಬಿಫೋರ್ ದ ಎಕ್ಸೆಪ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಈಸ್ ಕಂಪ್ಲೀಟ್ ಆ್ಯಸ್ ಅಗೇನ್ಸ್ಟ್ ದಿ ಪ್ರಪೋಸರ್. ನಾವಿಲ್ಲಿ ನೋಡಿದ್ವಿ ಎಕ್ಸೆಪ್ಟೆನ್ಸಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಒಂದು ಪ್ರಪೋಸರ್ನಿಗೆ ಯಾವಾಗುತ್ತೆ, ಆ ಎಕ್ಸೆಪ್ಟೆನ್ಸನ್ನು ಯಾರು ಎಕ್ಸೆಪ್ಟರ್ ಪೋಸ್ಟ್ ಮಾಡ್ತಾನೋ ಆವಾಗ ಅದು ಕಂಪ್ಲೀಟ್ ಆಗಿರುತ್ತೆ. ಸೊ ನಾವಿಲ್ಲಿ ಸಿಂಪಲ್ಲಾಗಿ ತಗೊಳ್ಳೋದಾದರೆ ಯಾವಾಗ ಆ ಎಕ್ಸೆಪ್ಟೆನ್ಸನ್ನು ಪೋಸ್ಟ್ ಮಾಡ್ತಾರೋ, ಬಿಫೋರ್ ಪೋಸ್ಟಿಂಗ್ ಆಫ್ ಎಕ್ಸೆಪ್ಟೆನ್ಸು ಈ ಪ್ರಪೋಸಲನ್ನು ಯಾವಾಗ ಬೇಕಾದ್ರೂ ರಿವೋಕ್ ಮಾಡ್ಬೋದು. ಆ ಎಕ್ಸೆಪ್ಟೆನ್ಸನ್ನು ಪೋಸ್ಟ್ ಮಾಡಿ ಆಗಿಬಿಟ್ಟಿದ್ರೆ ಆಗ ಆ ರಿವೋಕೇಷನ್ನ ಮಾಡಲಿಕ್ಕಾಗೋದಿಲ್ಲ. ಸೊ ಬಿಫೋರ್ ಪೋಸ್ಟಿಂಗು ಆ ರಿವೋಕೇಷನ್ ಲೆಟರ್ ಹೋಗಿ ಅವನಿಗೆ ತಲುಪಿರಬೇಕು. ಯಾರಿಗೆ? ಎಕ್ಸೆಪ್ಟರ್ನಿಗೆ. ಎಕ್ಸೆಪ್ಟೆನ್ಸಿನ ರಿವೋಕೇಷನ್ ಆಗ್ತಾ ಇದ್ದರೆ ಆ್ಯಕ್ಟ್ ಏನು ಹೇಳುತ್ತೆ? ಇಟ್ ಶುಡ್ ಬಿ ಕಮ್ಯುನಿಕೇಟೆಡ್ ಬಿಫೋರ್ ದ ಕಮ್ಯುನಿಕೇಷನ್ ಆಫ್ ಎಕ್ಸೆಪ್ಟೆನ್ಸ್ ಈಸ್ ಕಂಪ್ಲೀಟ್ ಆ್ಯಸ್ ಅಗೇನ್ಸ್ಟ್ ದಿ ಎಕ್ಸೆಪ್ಟರ್ ಅಂತ ಆ್ಯಕ್ಟ್ ಹೇಳುತ್ತೆ. ಸೊ
ಒಂದು ಅಕ್ಸೆಪ್ಟೆನ್ಸಿನ ಕಮ್ಯುನಿಕೇಷನ್ ಆಕ್ಸೆಪ್ಟರಿಗೆ ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗ ಅವನ ನಾಲೆಜಿಗೆ ಬರುತ್ತೋ ಆವಾಗ ಅದು ಕಂಪ್ಲೀಟ್ ಆಗುತ್ತೆ. ಸೊ ಯಾವಾಗ ಈ ಪ್ರಪೋಸರಿನ ನಾಲೆಜಿಗೆ ಬರುತ್ತೋ ಆವಾಗ ಆ ಅಕ್ಸೆಪ್ಟೆನ್ಸ್ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಸಿಂಪಲ್ಲಾಗಿ ನಾವು ಇಲ್ಲಿ ತಗೊಳ್ಳೋದಾದರೆ ಆ ಅಕ್ಸೆಪ್ಟೆನ್ಸು ಪ್ರಪೋಸರಿಗೆ ಹೋಗೋ ಮುಟ್ಟೋಕ್ಕಿಂತ ಮುಂಚೆ ಅವನು ಆ ಅಕ್ಸೆಪ್ಟೆನ್ಸನ್ನು, ಯಾರು ಎಕ್ಸೆಪ್ಟರ್ ತನ್ನ ಎಕ್ಸೆಪ್ಟೆನ್ಸನ್ನು ರಿವೋಕ್ ಮಾಡಬೇಕಂತ ಇದ್ದರೆ ಅದು ಅವನು ಮುಂಚೆ ಮಾಡಿದಂಥ ಎಕ್ಸೆಪ್ಟೆನ್ಸು ಆ ಪ್ರಪೋಸರಿಗೆ ಹೋಗಿ ಮುಟ್ಟೋಕ್ಕಿಂತ ಮುಂಚೆ ಅದನ್ನು ಮಾಡಬೇಕು. ಬಿಫೋರ್ ಇಟ್ ಕಮ್ಸ್ ಟು ದ ನಾಲೆಜ್ ಆಫ್ ಪ್ರಪೋಸರ್, ಬಿಫೋರ್ ದ ಎಕ್ಸೆಪ್ಟೆನ್ಸ್ ಕಮ್ಸ್ ಟು ದಿ ನಾಲೆಜ್ ಆಫ್ ಪ್ರಪೋಸರ್, ಆ ಎಕ್ಸೆಪ್ಟೆನ್ಸ್ ಏನು ಮಾಡಿರ್ತಾನೆ ಅದು ಆ ಪ್ರಪೋಸರ್ನಿಗೆ ಹೋಗಿ ಮುಟ್ಟೋಕ್ಕಿಂತ ಮುಂಚೆ ಒಂದು ವೇಳೆ ಅವನು ಆ ರಿವೋಕೇಷನ್ ತನ್ನ ಎಕ್ಸೆಪ್ಟೆನ್ಸನ್ನು ರಿವೋಕ್ ಮಾಡಿದರೆ ಆವಾಗ ಅದು ವ್ಯಾಲಿಡ್ ಆಗಿರುತ್ತೆ. ಇದು ಸೆಕ್ಷನ್ 4 ಮತ್ತು 5 ಹೇಳುವಂಥದ್ದು. ಈಗ ಇದರ ಮೇಲೆ ನಾವು ಕ್ವಶನ್ಸನ್ನು ನೋಡೋಣ. A proposes by letter to sell a house to B at a certain price. The communication of proposal is complete when? ಇಲ್ಲಿ A Bಗೆ ಒಂದು ಸರ್ಟೆನ್ ಪ್ರೈಸಿಗೆ ತನ್ನ ಮನೆಯನ್ನು ಮಾರಲಿಕ್ಕೆ ತಯಾರಿರ್ತಾನೆ, ಒಂದು ಲೆಟರ್ ಕಳಿಸಿರ್ತಾನೆ, ಆಫರ್ ಲೆಟರನ್ನು ಕಳಿಸಿರ್ತಾನೆ. ಸೊ ಈ ಬಿಗೆ ಈ ಆಫರ್ ಯಾವಾಗ ಕಮ್ಯುನಿಕೇಷನ್ ಆಗಿದೆ ಅಂತ ಹೇಳ್ಬೋದು, ಈ ಆಫರಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಯಾವಾಗ ಹೇಳ್ಬೋದು ಅಂದರೆ ನಾವು ಮುಂಚೆ ನೋಡಿದ ಹಾಗೆ ಯಾವಾಗ ಇವನ ನಾಲೆಜಿಗೆ ಆ ಆಫರ್ ಬರುತ್ತೋ ಆಗ ಆ ಆಫರಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಆನ್ಸರ್ ಯಾವುದಾಗತ್ತೆ? A posts the letter ಅಲ್ಲ, A has completed the writing of letter ಅಲ್ಲ, B gets information about the posting of the letter ಅಲ್ಲ, B receives the letter. ಯಾವಾಗ Bಗೆ ಈ ಆಫರ್ ಲೆಟರ್ ಸಿಗತ್ತೋ ಆಗ ಆ ಕಮ್ಯುನಿಕೇಷನ್ ಆಫರಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. A revokes his proposal made to B by telegram. Under section 4 of the Indian Contract Act, the revocation is complete as against A when the telegram is. ಇಲ್ಲಿ ನಾವು ಸೆಕ್ಷನ್ 4ನ 2ನೇ ಭಾಗನ ಡಿಸ್ಕಸ್ ಮಾಡಿದ್ವಲ್ಲ, ಒಂದು ರಿವೋಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಯಾವಾಗ ಹೇಳ್ಬೋದು ಅಂತ, ಅದರ ಬಗ್ಗೆ ಇಲ್ಲಿ ಕ್ವಶನ್ ಆಗಿರುವಂಥದ್ದು. ಎ ಯಾವುದೋ ಒಂದು ಪ್ರಪೋಸಲ್ ಮಾಡಿರ್ತಾನೆ ಬಿಗೆ, ಆದರೆ ಅದನ್ನು ಅವನು ರಿವೋಕ್ ಮಾಡಬೇಕು, ಹಿಂತಗೊಳ್ಬೇಕು ಅಂತ ಅವನಿಗೆ ಆಗತ್ತೆ. ಸೊ ಈ ರಿವೋಕೇಷನನ್ನು ಮಾಡ್ತಾನೆ ಅವನು. ಆದರೆ ಈ ರಿವೋಕೇಷನ್ನು ಕಂಪ್ಲೀಟ್ ಅಂತ ಯಾವಾಗ ಹೇಳ್ಬೋದು? ಎಗೆ ಹೇಳುವಾಗ ಹೂ ಮೇಕ್ಸ್ ಇಟ್. ನಾವು ನೋಡಿದ ಹಾಗೆ ಈ ರಿವೋಕೇಷನ್ ಯಾರು ಮಾಡ್ತಾರೋ ಅವನಿಗೆ ರಿವೋಕೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ ವೆನ್ ಹಿ ಪೋಸ್ಟ್ಸ್ ಇಟ್. ಅದನ್ನು ಕೋರ್ಸ್ ಆಫ್ ಟ್ರಾನ್ಸ್ಮಿಷನಿಗೆ ಹಾಕಿದ ಕೂಡಲೇ ಆ ರಿವೋಕೇಷನ್ನು ಇವನಿಗಾಗುವಾಗ ಅದು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದಾಗತ್ತೆ? ಇಲ್ಲಿ ಡಿಸ್ಪ್ಯಾಚ್ಡ್ ಬೈ ಎ. ಡಿಸ್ಪ್ಯಾಚ್ಡ್ ಅಂದರೆ ಪೋಸ್ಟ್ ಮಾಡೋದು. ಅವನು ಪೋಸ್ಟ್ ಮಾಡಿದ ಕೂಡಲೇ ಆ ರಿವೋಕೇಷನ್ ಇವನಿಗಾಗುವಾಗ ಅದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. A proposes by letter sent by post to sell his house to B. When is the last point of time when A can revoke the proposal? ಇದು ಸೆಕ್ಷನ್ 5 ಮೇಲೆ ಇರುವಂಥ ಕ್ವಶನು. ಇಲ್ಲಿ ಏನಾಗಿದೆ, ಎ ಒಂದು ಪೋಸ್ಟ್ನ ಮೂಲಕ ಒಂದು ಪ್ರಪೋಸಲನ್ನು ಬಿಗೆ ಕಳಿಸಿರ್ತಾನೆ. ಇವನು ರಿವೋಕ್ ಮಾಡಬೇಕಂತ ಇದ್ದರೆ ಎಷ್ಟು ಸಮಯದ ಮುಂಚೆ ಅವನು ಮಾಡಬೇಕಾಗತ್ತೆ ಅಂತ ನಾವು ಅಲ್ಲಿ ನೋಡಿದ್ವಿ. ವೆನ್ ಅದು ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸ್ ಈಸ್ ಕಂಪ್ಲೀಟ್ ಆ್ಯಸ್ ಅಗೇನ್ಸ್ಟ್ ದಿ ಪ್ರಪೋಸರ್ ಅಂತ ನಾವು ನೋಡಿದ್ವಿ. ಅಂದರೆ ಆ ಅಕ್ಸೆಪ್ಟೆನ್ಸನ್ನು ಇವನು ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಅವನು ಇದನ್ನು ರಿವೋಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ? ಬಿಫೋರ್ ದ ಡೇಟ್ ಆರ್ ಟೈಮ್ ವೆನ್ ಬಿ ಪೋಸ್ಟ್ ಹಿಸ್ ಲೆಟರ್ ಎಕ್ಸೆಪ್ಟಿಂಗ್ ದಿ ಪ್ರಪೋಸಲ್. ಇಲ್ಲಿ ಆನ್ಸರ್ ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. X duly posts a letter of acceptance to Y, but the letter is lost in transit by the negligence of the post office. Choose the correct option. ಇಲ್ಲಿ ಏನಾಗಿದೆ, X ಮತ್ತು Y
ಎಕ್ಸ್ ಇವರ ಮಧ್ಯದಲ್ಲಿ ಏನಾಗಿರುತ್ತೆ, ಎಕ್ಸ್ ಡ್ಯೂಲಿ ಪೋಸ್ಟ್ ಎ ಲೆಟರ್ ಆಫ್ ಎಕ್ಸೆಪ್ಟೆನ್ಸ್. ನಾವು ಹೀಗೆ ತಗೊಳ್ಳೋದಾದರೆ ಇಲ್ಲಿ ವೈ ಒಂದು ಆಫರ್ ಮಾಡಿರ್ತಾನೆ ಎಕ್ಸಿಗೆ, ಎಕ್ಸ್ ತನ್ನ ಎಕ್ಸೆಪ್ಟೆನ್ಸನ್ನು ಇಲ್ಲಿ ಪೋಸ್ಟ್ ಮಾಡಿರ್ತಾನೆ, ಅದಕ್ಕೆ ಒಪ್ಪಿ ಪೋಸ್ಟ್ ಮಾಡಿರ್ತಾನೆ. ಆದರೆ ಅವನ ಎಕ್ಸೆಪ್ಟೆನ್ಸು ಈ ವೈಗೆ ಹೋಗಿ ಮುಟ್ಟಿರೋದಿಲ್ಲ, ಅದು ಪೋಸ್ಟ್ ಆಫೀಸಿನ ನೆಗ್ಲಿಜೆನ್ಸಿನ ಕಾರಣದಿಂದ ಅದು ದಾರಿಯಲ್ಲಿ ಎಲ್ಲೋ ಕಳೆದು ಹೋಗುತ್ತೆ. ಈ ಸಂದರ್ಭದಲ್ಲಿ ಏನಾಗತ್ತೆ ಅನ್ನೋದು ಇಲ್ಲಿ ಕ್ವಶನ್ ಆಗಿದೆ. ನಾವು ಆವಾಗ ಸೆಕ್ಷನ್ 4ನ ನೋಡಿದ ಪ್ರಕಾರ ಈ ಎಕ್ಸೆಪ್ಟೆನ್ಸ್ ಏನಿದೆ ಪ್ರಪೋಸರಿಗೆ ಯಾವಾಗ ಕಂಪ್ಲೀಟ್ ಆಗತ್ತೆ ಅಂತ ನಾವು ನೋಡಿದ್ವಿ. ಯಾವಾಗ ಎಕ್ಸೆಪ್ಟರ್ ಅದನ್ನು ಪೋಸ್ಟ್ ಮಾಡ್ತಾನೋ ಆಗಲೇ ಆ ಎಕ್ಸೆಪ್ಟೆನ್ಸು ಇವನಿಗೆ ಪ್ರಪೋಸರಿಗೆ ಆಗುವಾಗ ಅದರ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ನಾವು ಹೇಳ್ಬೋದು ಅಂತ ಸೆಕ್ಷನ್ 4 ಹೇಳಿತ್ತು. ಸೊ ಇಲ್ಲಿ ಇವನು ಪೋಸ್ಟ್ ಮಾಡಿ ಆಗಿದೆ, ಹಾಗಾಗಿ ಇಲ್ಲಿ ವ್ಯಾಲಿಡ್ ಎಕ್ಸೆಪ್ಟೆನ್ಸ್ ಆಗಿದೆ. ಇದು ಈ ಎಕ್ಸೆಪ್ಟೆನ್ಸ್ ಏನಿದೆ ಇದು ಇವನನ್ನು ಹೋಗಿ ರೀಚ್ ಆಗಬೇಕಂತ ಇಲ್ಲ. ಯಾಕೆಂದರೆ ಆ ಸೆಕ್ಷನ್ 4ನ ಪ್ರಕಾರ ಪ್ರಪೋಸರ್ನಿಗೆ ಅವನ ಎಕ್ಸೆಪ್ಟೆನ್ಸ್ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಯಾವಾಗ ಹೇಳ್ಬೋದು, ಯಾವಾಗ ಇವನು ಪೋಸ್ಟ್ ಮಾಡ್ತಾನೋ ಅದೇ ಕ್ಷಣದಲ್ಲಿ ಒಂದು ವ್ಯಾಲಿಡ್ ಎಕ್ಸೆಪ್ಟೆನ್ಸ್ ಆಗಿ ಒಂದು ಬೈಂಡಿಂಗ್ ಕಾಂಟ್ರಾಕ್ಟ್ ಆಗಿ ಅದು ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದಾಗತ್ತೆ, ಇಲ್ಲಿ ದೇರ್ ಇಸ್ ನೋ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಇಲ್ಲೂ ಹಾಗೆ ಕೊಟ್ಟಿದ್ದಾರೆ. ಇಲ್ಲಿ ಸಿಯಲ್ಲಿ ದ ಕಾಂಟ್ರಾಕ್ಟ್ ಈಸ್ ಕನ್ಕ್ಲೂಡೆಡ್, ಇಲ್ಲಿ ಕಾಂಟ್ರಾಕ್ಟ್ ಕನ್ಕ್ಲೂಡ್ ಆಗಿದೆ ಬಿಕಾಸ್ ದ ಎಕ್ಸೆಪ್ಟೆನ್ಸ್ ಈಸ್ ಕಂಪ್ಲೀಟ್. ಇಲ್ಲಿ ವ್ಯಾಲಿಡ್ ಎಕ್ಸೆಪ್ಟೆನ್ಸ್ ಆಗಿದೆ ಪೋಸ್ಟ್ ಮಾಡಿದ ಕೂಡಲೇ ಫ್ರಮ್ ದ ಡೇಟ್ ಆಫ್ ಡಿಸ್ಪ್ಯಾಚ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿ ಡಿಲೇ. ಯಾವುದೇ ಒಂದು ವೇಳೆ ಡಿಲೇ ಆದ್ರೂ ಅಥವಾ ಅದು ಕಳೆದು ಹೋದ್ರೂ ಇಲ್ಲಿ ಅದರ ಮೇಲೆ ಏನು ಪರಿಣಾಮ ಆಗೋದಿಲ್ಲ ಅನ್ನೋದು ಇಲ್ಲಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. A, who is a minor, takes loan from B. On attaining majority, A executes a bond in favor of B for the loan taken during the minority. ಇಲ್ಲಿ ಇದು ಮೈನರ್ ಅಗ್ರಿಮೆಂಟ್ ಬಗ್ಗೆ ಹೇಳುವಂಥದ್ದು. ಸೆಕ್ಷನ್ 11 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಯಾವುದರ ಬಗ್ಗೆ ಹೇಳುತ್ತೆ, ಕಾಂಪಿಟೆನ್ಸಿ ಆಫ್ ಪಾರ್ಟೀಸ್ ಬಗ್ಗೆ ಹೇಳುತ್ತೆ. ಒಂದು ಕಾಂಟ್ರಾಕ್ಟಿಗೆ ಎಂಟರ್ ಆಗಬೇಕಾದ್ರೆ ಪಾರ್ಟೀಸ್ಗಳು ಕಾಂಪಿಟೆಂಟಾಗಿರಬೇಕು. ಕಾಂಪಿಟೆಂಟಾಗಿ ಇರೋದು ಅಂದರೆ ಏನು, ಅವರು ಮೈನರ್ ಆಗಿರಬಾರ್ದು. ಮೈನರ್ ನಮ್ಮ ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ನ ಪ್ರಕಾರ ಅವರು 18 ವರ್ಷಕ್ಕಿಂತ ಕಡಿಮೆ ಇರಬಾರ್ದು, ಮತ್ತು ಅನ್ಸೌಂಡ್ ಮೈಂಡ್ನವ್ರು ಆಗಿರಬಾರ್ದು, ಮತ್ತು ಯಾವುದೇ ಲಾ ಇಂದ ಅವರಿಗೆ ಡಿಸ್ಕ್ವಾಲಿಫಿಕೇಷನ್ ಬಂದಿರಬಾರ್ದು ಒಂದು ಕಾಂಟ್ರಾಕ್ಟನ್ನು ಎಂಟರ್ ಆಗಲಿಕ್ಕೆ. ಈ 3 ಇದ್ದರೆ ಅವರು ಕಾಂಪಿಟೆಂಟಾಗಿ ಇರ್ತಾರೆ. ಇಲ್ಲಿ ಹೇಳಿದಾಗೆ ಇಲ್ಲಿ ಎ ಮೈನರ್ ಆಗಿದ್ದಾಗ ಅವನು ಒಂದು ಲೋನನ್ನು ಬಿಯಿಂದ ತೊಗೊಂಡಿರ್ತಾನೆ. ಅವನು ಮೇಜರ್ ಆದ ಕೂಡಲೇ ಅವನು ಒಂದು ಬಾಂಡನ್ನು ಬರೆದು ಕೊಡ್ತಾನೆ. ಈ ಲೋನಿನ ಮೇಲೆ ಒಂದು ಬಾಂಡನ್ನು ಬರೆದು ಕೊಡ್ತಾನೆ. ಯಾವಾಗ ಅವನು ಮೈನಾರಿಟಿಲಿ ತಗೊಂಡಿರುವಂಥ ಲೋನ್ ಮೇಲೆ ಈಗ ಬಾಂಡನ್ನು ಬರ್ಕೊಡ್ತಾನೆ ಅವನು ಮೇಜರ್ ಆದಮೇಲೆ. ಸೊ ಇದು ವ್ಯಾಲಿಡ್ ಅನ್ನೋದು ಇಲ್ಲಿ ಕ್ವಶನ್ನು. ಕಾನೂನಿನ ಪ್ರಕಾರ ಒಂದು ಮೈನರ್ ಅಗ್ರಿಮೆಂಟ್ ಏನಿರುತ್ತೆ ಅದು ವಾಯ್ಡ್ ಆ್ಯಬ್ ಇನಿಷಿಯೋ ಅಂತ ಕರೀತಾರೆ. ಅದು ಮುಂಚಿನಿಂದಲೇ ಅದು ಒಂದು ಶೂನ್ಯ ಆಗಿರುತ್ತೆ. ಅದಕ್ಕೆ ಯಾವುದೇ ಎಕ್ಸಿಸ್ಟೆನ್ಸ್ ಇರೋದಿಲ್ಲ ಕಾನೂನಿನ ಪ್ರಕಾರ. ಸೊ ಎಕ್ಸಿಸ್ಟೆನ್ಸ್ ಇಲ್ಲದೆ ಇರುವ ಅಗ್ರಿಮೆಂಟ್ ಮೇಲೆ ಈಗ ಮೇಜರ್ ಆದಮೇಲೆ ಅವನು ಅದ್ರ ಮೇಲೆ ಬಾಂಡ್ ಬರ್ಕೊಡೋದ್ರ ಮೂಲಕ ಅದನ್ನು ಆ ಆ್ಯಕ್ಟನ್ನು ರ್ಯಾಟಿಫೈ ಮಾಡೋದು ಅದು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದು, A is not liable as he cannot ratify the agreement on attaining majority. Next question ಗೆ ಹೋಗೋಣ. A patient in a lunatic asylum who is at intervals of sound mind. ಇದು ಸೆಕ್ಷನ್ 12 ಮೇಲೆ ಇರುವಂಥ ಕ್ವಶನ್ನು. ಸೆಕ್ಷನ್ 12 ನಮಗೆ ಸೌಂಡ್ ಮೈಂಡ್ ಕಾಂಟ್ರಾಕ್ಟಿಗೆ ಎಂಟರ್ ಆಗಲಿಕ್ಕೋಸ್ಕರ ಒಂದು ಸೌಂಡ್ ಮೈಂಡ್ ಇರೋವನು ಅಂದರೆ ಯಾರು ಅಂತ ಹೇಳುತ್ತೆ. ಸೌಂಡ್ ಮೈಂಡ್ ಅಂದರೆ ಯಾರಿಗೆ ಒಂದು ಕಾಂಟ್ರಾಕ್ಟ್ ಎಂಟರ್ ಆಗ್ತಾ ಇರುವವನಿಗೆ ಆ ಕಾಂಟ್ರಾಕ್ಟನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಪಾಸಿಟಿ ಇರಬೇಕು, ಮತ್ತು ಅವನ ಇಂಟ್ರೆಸ್ಟ್ ಮೇಲೆ ಆ ಕಾಂಟ್ರಾಕ್ಟ್ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಅವನಿಗೆ ತಿಳಿದಿರಬೇಕು. ಅಂಥ ಕಂಡೀಷನ್ಸ್ ಸ್ಯಾಟಿಸ್ಫೈ ಆದರೆ ಅವನು ಒಬ್ಬ ಸೌಂಡ್ ಮೈಂಡ್ ಇರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಈಗ ಅನ್ಸೌಂಡ್ ಮೈಂಡ್ ಅಲ್ಲಿ ಯಾರ್ಯಾರು ಕವರ್ ಆಗ್ತಾರೆ, ಅನ್ಸೌಂಡ್ ಮೈಂಡ್ ಯಾವ ಕಾರಣದಿಂದ ಆಗಿರ್ಬೋದು. ಒಂದು ಡ್ರಂಕನ್ನೆಸ್ಸಿಂದ ಆಗ್ಬೋದು, ಅವನು ಕುಡಿದಿರೋ ಕಾರಣದಿಂದ ಅವನಿಗೆ ಸರಿಯಾದ ಯೋಚಿಸುವಂಥ ಸಾಮರ್ಥ್ಯ ಸ್ವಲ್ಪ ಸಮಯದ ಮಟ್ಟಿಗೆ ಅವನು ಕಳ್ಕೊಂಡಿರ್ಬೋದು, ಅಥವಾ ಅವನು EDSC ಒಂದು ದಡ್ಡತನ, ಅವನು ದಡ್ಡ ಆಗಿರ್ಬೋದು. ಇದು
ಪರ್ಮನೆಂಟ್, ಹುಟ್ಟಿನಿಂದ ಅವನು ದಡ್ಡ ಆಗಿರ್ಬೋದು, ಅಥವಾ ಲೂನಸಿ ಅಥವಾ ಇನ್ಸೇನಿಟಿ, ಹುಚ್ಚುತನ. ಒಂದು ವೇಳೆ ಅವನಿಗೆ ಆ ಹುಚ್ಚು ಯಾವಾಗಲೂ ಇರೋದಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಇರುತ್ತೆ. ಮತ್ತು ಇಂಟರ್ವಲ್ಸ್, ಮಧ್ಯಂತರಗಳಲ್ಲಿ ಅವನು ಸರಿ ಇರ್ತಾನೆ ಅಂತಾದರೆ ಆ ಸರಿ ಇರುವಂಥ ಸಂದರ್ಭದಲ್ಲಿ ಅವನು ಕಾಂಟ್ರಾಕ್ಟನ್ನು ಎಂಟರ್ ಆಗ್ಬೋದು ಅಂತ ಸೆಕ್ಷನ್ 12 ಹೇಳುತ್ತೆ. ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಲುನಾಟಿಕ್ ಅಸೈಲಮ್ ಅಂದರೆ ಮಾನಸಿಕ ಚಿಕಿತ್ಸಾಲಯದಲ್ಲಿರುವಂಥ ಒಬ್ಬ ರೋಗಿ, ಪೇಷಂಟ್, ಅವನು ಸರಿ ಇರುವಂಥ ಸಂದರ್ಭದಲ್ಲಿ ಅವನು ಕಾಂಟ್ರಾಕ್ಟನ್ನು ಎಂಟರ್ ಆಗ್ಬೋದು. ಇಲ್ಲಿ ಆನ್ಸರ್ ಯಾವುದಾಗತ್ತೆ? he can enter the contract during intervals when he is of sound mind. ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ಸ್ಗಳು ಕೋರ್ಷನ್ ಮೇಲೆ ಬರುವಂಥ ಕ್ವಶನ್ಸ್ಗಳು. ನಾವು ಬ್ರೀಫಾಗಿ ಕೋರ್ಷನ್ ಏನು ಹೇಳುತ್ತೆ ಅಂತ ನೋಡೋಣ. ಸೆಕ್ಷನ್ 15 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಕೋರ್ಷನ್ ಬಗ್ಗೆ ಹೇಳುತ್ತೆ. ಕೋರ್ಷನ್ ಅಂದರೆ ಕನ್ನಡದಲ್ಲಿ ಬಲಾತ್ಕಾರವಾಗಿ ಅಂತ ಹೇಳ್ಬೋದು. ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಲಿಕ್ಕೆ ಫ್ರೀ ಕನ್ಸೆಂಟ್ ತುಂಬ ಮುಖ್ಯ ಆಗಿರುತ್ತೆ. ಒಂದು ಮುಕ್ತ ಸಮ್ಮತಿ ಇರಬೇಕು, ಇಲ್ದಿದ್ರೆ ಅದು ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಆದರೆ ಫ್ರೀ ಕನ್ಸೆಂಟ್ ಯಾವಾಗ ಇಲ್ಲ ಅಂತ ಹೇಳ್ಬೋದು? ಒಂದು ಕೋರ್ಷನ್ ಇರುವಾಗ, ಅಥವಾ ಅಂಡ್ಯೂ ಇನ್ಫ್ಲೂಯೆನ್ಸ್ ಇರುವಾಗ, ಅಥವಾ ಮೋಸದಿಂದ ಪಡ್ಕೊಂಡಾಗ, ಅಥವಾ ಬೇರೆ ಹೀಗೆ ಕಾರಣಗಳು ಬರ್ತವೆ. ಮಿಸ್ಟೇಕಿಂದ ಮತ್ತು ಮಿಸ್ರೆಪ್ರೆಸೆಂಟೇಷನ್ ಅಂತ ಕೆಲವೊಂದು ಪಾಯಿಂಟ್ಸ್ಗಳು ಬರ್ತವೆ. ಈ ಕೋರ್ಷನ್ ಆಗಿದೆ ಅಂತ ಯಾವಾಗ ಹೇಳ್ಬೋದು? ಕೋರ್ಷನ್ ಆಗಲಿಕ್ಕೆ 2 ಅಂಶಗಳು ಬೇಕಾಗ್ತವೆ. 2 ಅಂಶಗಳೇನೆಂದರೆ, ಒಂದು IPC ಯಾವುದಾದ್ರು ಆ್ಯಕ್ಟನ್ನು ಫಾರ್ಬಿಡ್ ಮಾಡಿದರೆ ಅದನ್ನು ಮಾಡ್ತೇನೆ ಅಥವಾ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡೋದು, ಅದರ ಮೂಲಕ ಏನಾದರೂ ಒಪ್ಪಿಗೆ ಪಡೀಲಿಕ್ಕೆ ಅವನು ಟ್ರೈ ಮಾಡಿದರೆ ಅವನು ಕೋರ್ಷನ್ ಮೂಲಕ ಅವನ ಕನ್ಸೆಂಟನ್ನು ತಗೊಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಆ್ಯಕ್ಟ್ ಫಾರ್ಬಿಡನ್ ಬೈ IPC ಆರ್ ಥ್ರೆಟ್ ಟು ಕಮಿಟ್, ಅದನ್ನು ಮಾಡ್ತೇನೆ ಅಂತ ಹೆದರಿಸೋದು ಸಹ ಕೋರ್ಷನ್ನಲ್ಲಿ ಬರುತ್ತೆ. ಅಥವಾ ಒಬ್ಬನ ಪ್ರಾಪರ್ಟಿಯನ್ನು, ಯಾರ ಒಪ್ಪಿಗೆನ ಪಡೀಲಾಗ್ತಾ ಇದೆಯೋ ಅವನ ಪ್ರಾಪರ್ಟಿಯನ್ನು ತಡೆ ಹಿಡಿಯೋದ್ರ ಮೂಲಕ ಅಥವಾ ತಡೆ ಹಿಡಿತೇನೆ ಅಂತ ಹೆದರಿಸೋ ಮೂಲಕ ಏನಾದರೂ ಒಪ್ಪಿಗೆನ ಪಡ್ಕೊಂಡ್ರೆ ಅದು ಕೋರ್ಷನ್ ಡೆಫಿನಿಷನಲ್ಲಿ ಬರುತ್ತೆ. ಇದರ ಮೇಲೆ ನಾವೀಗ ಕ್ವಶನ್ಸನ್ನು ನೋಡೋಣ. In a case, in order to realize fine from the son, government attached the property of the father and the son had to pay up to prevent the sale of the property to a third party. ಇಲ್ಲಿ ಏನಾಗಿದೆ, ಒಬ್ಬ ಮಗ ಇದ್ದಾನೆ, ಒಬ್ಬ ತಂದೆ ಇದ್ದಾನೆ, ಗೌರ್ಮೆಂಟ್ ಏನಿದೆ ಅದು ಈ ಸನ್ ಯಾವುದೋ ಫೈನ್ ಪೇ ಮಾಡಬೇಕಿತ್ತು, ಆ ಫೈನ್ ಪೇ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ತಂದೆಯ ಪ್ರಾಪರ್ಟಿನ ಇಲ್ಲಿಗಲಾಗಿ ಅಟ್ಯಾಚ್ ಮಾಡಿದೆ. ಈ ಫೈನ್ ನೀನು ಪೇ ಮಾಡೋದು ಹೊರತು ಈ ಪ್ರಾಪರ್ಟಿಯನ್ನು ರಿಲೀಸ್ ಮಾಡೋದಿಲ್ಲ ಅಂತ ಈ ಫಾದರಿಗೆ ಹೇಳ್ತಾ ಇದೆ. ಸೊ ಇಲ್ಲಿ ಗೌರ್ಮೆಂಟ್ ಏನು ಮಾಡಿದೆ, ಅದು ಕೋರ್ಷನ್ ಮಾಡ್ತಾ ಇದೆ. ಯಾರಿಗೆ? ಈ ಮಗನಿಗೆ ಕೋರ್ಷನ್ ಮಾಡೋದ್ರ ಮೂಲಕ ಫೈನ್ ಪೇಮೆಂಟನ್ನು ಮಾಡಿಸ್ಕೊಳ್ತಾ ಇದೆ. ಸೊ ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ? ಬಿ, ಕೋರ್ಷನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಅಂಡ್ಯೂ ಇನ್ಫ್ಲೂಯೆನ್ಸ್. ಫ್ರೀ ಕನ್ಸೆಂಟ್ ಯಾವಾಗ ಆಗೋದಿಲ್ಲ? ಅಂಡ್ಯೂ ಇನ್ಫ್ಲೂಯೆನ್ಸ್ನ ಮೂಲಕ ಒಪ್ಪಿಗೆ ಪಡ್ಕೊಂಡಾಗ ಅದು ಫ್ರೀ ಕನ್ಸೆಂಟ್ ಅಂತ ಕರೆಸ್ಕೊಳ್ಳೋದಿಲ್ಲ. ಸೆಕ್ಷನ್ 16 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಂಡ್ಯೂ ಇನ್ಫ್ಲೂಯೆನ್ಸ್ ಬಗ್ಗೆ ಹೇಳುತ್ತೆ. ಒಂದು ಅಂಡ್ಯೂ ಇನ್ಫ್ಲೂಯೆನ್ಸ್ ನಿಂದ ಒಪ್ಪಿಗೆ ಪಡ್ಕೊಳ್ಳಲಾಗಿದೆ ಅಂತ ಯಾವಾಗ ಹೇಳ್ಬೋದು? ಇಬ್ಬರು ವ್ಯಕ್ತಿಗಳು ಇದ್ದಾರೆ ಅಂತ ಅಂದ್ಕೊಂಡ್ರೆ, ಇವರ ಮಧ್ಯದಲ್ಲಿ ಕಾಂಟ್ರಾಕ್ಟ್ ಆಗ್ತಾಯಿದೆ ಅಂತ ಅಂದ್ಕೊಂಡ್ರೆ, ಒಂದು ವೇಳೆ ಇವನು ಒಂದು ಪೊಸಿಷನಲ್ಲಿದ್ದಾನೆ. ಯಾವ ಪೊಸಿಷನಲ್ಲಿದ್ದಾನೆ? ಒಂದು ಡಾಮಿನೇಟಿಂಗ್ ಪೊಸಿಷನಲ್ಲಿದ್ದಾನೆ. ಹಿ ಈಸ್ ಇನ್ ಅ ಪೊಸಿಷನ್ ಟು ಡಾಮಿನೇಟ್ ಹಿಸ್ ವಿಲ್. ಇವನ ಮನಸ್ಸನ್ನು ಪ್ರಭಾವ ಬೀರುವಂಥ ಸ್ಥಾನದಲ್ಲಿ ಇವನಿದ್ದರೆ, ಮತ್ತು
ಆ ಸ್ಥಾನವನ್ನು ಅವನ ಅನ್ಫೇರ್ ಅಡ್ವಾಂಟೇಜಿಗೋಸ್ಕರ ಅವನ ಕಾನೂನು ಬಾಹಿರವಾದ ಲಾಭ ಪಡ್ಕೊಳ್ಳಿಕ್ಕೋಸ್ಕರ ಅವನ ಸ್ಥಾನವನ್ನು ಇವನು ಉಪಯೋಗಿಸ್ಕೊಳ್ತಾ ಇದ್ದರೆ ಆಗ ಒಂದು ಅಂಡ್ಯೂ ಇನ್ಫ್ಲುಯೆನ್ಸ್ ಮೂಲಕ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ಬೋದು. ಇವನು ಈಸ್ ಇನ್ ಅ ಪೊಸಿಷನ್ ಆಫ್ ಡಾಮಿನೇಟಿಂಗ್ ಹಿಸ್ ವಿಲ್ ಅಂತ ಯಾವಾಗ ಕರಿಬೋದು? 3 ಸಂದರ್ಭಗಳಲ್ಲಿ ಹೇಳ್ಬೋದು. ಯಾವಾಗ ಒಂದು, ಈ ಪರ್ಸನಿಗೆ ಇವನ ಮೇಲೆ ಅಥಾರಿಟಿ ಇದ್ದರೆ, ಅಧಿಕಾರ ಇದ್ದರೆ, ಉದಾಹರಣೆಗೆ ಯಜಮಾನ ಮತ್ತು ಸೇವಕನ ನಡುವೆ ಇರುವಂಥ ಸಂಬಂಧ ಆಗಿರ್ಬೋದು, ಅಥವಾ ಪೊಲೀಸ್ ಮತ್ತು ಅಕ್ಯೂಸ್ನ ನಡುವೆ ಇರುವಂಥ ಸಂಬಂಧ ಆಗಿರ್ಬೋದು. ಅಲ್ಲಿ ಒಬ್ಬನಿಗೆ ಇನ್ನೊಬ್ಬನ ಮೇಲೆ ಅಧಿಕಾರ ಇದೆ ಆ ಸಂದರ್ಭದಲ್ಲಿ. ಮತ್ತು ಅಥವಾ ಫಿಡ್ಯೂಷರಿ ರಿಲೇಷನ್ಶಿಪ್ ಇದ್ದರೆ ಅವರ ಮಧ್ಯದಲ್ಲಿ, ಇವರ ಇಬ್ಬರ ಮಧ್ಯದಲ್ಲಿ ಇರುವಂಥ ಸಂಬಂಧ ಎಂಥದ್ದು ಅಂದರೆ ಅದು ಒಂದು ಟ್ರಸ್ಟ್ ಮತ್ತು ಕಾನ್ಫಿಡೆನ್ಸ್ನ ಒಂದು ವಿಶ್ವಾಸದ ಮೇಲೆ ನಿಂತಿರುವಂಥ ಸಂಬಂಧ ಆಗಿದ್ದರೆ ಆ ಸಮಯದಲ್ಲೂ ಕೂಡ ಇವನು ಅವನ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥ ಸ್ಥಾನದಲ್ಲಿದ್ದಾನೆ ಅಂತ ಹೇಳ್ಬೋದು. 3ನೇದು ಯಾವುದು ಅಂದರೆ ಒಬ್ಬನು ಮೆಂಟಲ್ ಕೆಪಾಸಿಟಿಯನ್ನು ಕಳ್ಕೊಂಡವನು, ಒಂದು ಮಾನಸಿಕ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಾನೆ. ಅದು ಟೆಂಪರರಿ ಆಗಿರ್ಬೋದು ಅಥವಾ ಪರ್ಮನೆಂಟಾಗಿ ಆಗಿರ್ಬೋದು. ಯಾವ ಕಾರಣದಿಂದ? ಒಂದು ಅವನ ಏಜ್ನ ಕಾರಣದಿಂದ, ಅವನ ವಯಸ್ಸಿನ ಕಾರಣದಿಂದ, ಅಥವಾ ಅವನಿಗೆ ಯಾವುದಾದ್ರು ರೋಗ ಇರ್ಬೋದು, ರೋಗದ ಕಾರಣದಿಂದ, ಅಥವಾ ಯಾವುದೋ ಒಂದು ನೋವು, ಬಾಡಿಲಿ ಡಿಸ್ಟ್ರೆಸ್ ಅಥವಾ ಮೆಂಟಲ್ ಡಿಸ್ಟ್ರೆಸ್ಸಿಂದ ಅವನು ತನ್ನ ಮಾನಸಿಕ ಸಾಮರ್ಥ್ಯವನ್ನು ಕಳ್ಕೊಂಡಿದ್ರೆ ಅಂಥವನ ಜೊತೆ ಒಬ್ಬನು ಕಾಂಟ್ರ್ಯಾಕ್ಟ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ರೆ ಅವನು ಹೀ ಈಸ್ ಇನ್ ದ ಡಾಮಿನೇಟಿಂಗ್ ಪೊಸಿಷನ್ ಅಂತ ಹೇಳ್ಬೋದು. ಈ 3 ಸಂದರ್ಭಗಳಲ್ಲಿ ಇವನ ಮನಸ್ಸಿನ ಮೇಲೆ ಏನೋ ಒಂದು ಪ್ರಭಾವ ಬೀರಿ ಅವನ ಒಪ್ಪಿಗೆಯನ್ನು ಪಡಿತಾ ಇದ್ದಾನೆ ಅನ್ನೋದು ಒಂದು ಜನರಲ್ ಪ್ರಿಸಂಪ್ಷನ್ ಆಗಿರುತ್ತೆ. ಇದ್ರ ಮೇಲೆ ಈಗ ಕ್ವಶನ್ಸ್ ನೋಡೋಣ. A master asks his servant to sell his bike to him at a price less than the market price. This contract can be avoided by the servant on the ground of. ಆವಾಗ ನಾವು ಡಿಸ್ಕಸ್ ಮಾಡಿದಾಗೆ ಇಲ್ಲಿ ಮಾಸ್ಟರ್ ಮತ್ತು ಸರ್ವೆಂಟ್ ಇಬ್ಬರಿದ್ದಾರೆ. ಮಾಸ್ಟರಿಗೆ ಸರ್ವೆಂಟ್ನ ಮೇಲೆ ಅಥಾರಿಟಿ ಇರೋದ್ರಿಂದ ಹೀ ಈಸ್ ಇನ್ ದ ಪೊಸಿಷನ್ ಆಫ್ ಡಾಮಿನೇಟಿಂಗ್ ಹಿಸ್ ವಿಲ್, ಆ ಇದರಲ್ಲಿ ಬರ್ತಾನೆ, ಆ ಡೆಫಿನಿಷನಲ್ಲಿ ಬರ್ತಾನೆ. ಮತ್ತು ಹೀ ಈಸ್ ಯೂಸಿಂಗ್ ದ್ಯಾಟ್ ಪೊಸಿಷನ್, ಆ ಸ್ಥಾನವನ್ನು ಅವನು ಯಾವುದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾನೆ? ಅವನ ಬೈಕನ್ನು ಕಡಿಮೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಪ್ರೈಸ್ನಲ್ಲಿ ಅದನ್ನು ಖರೀದಿಸಲಿಕ್ಕೆ ಅವನು ಆ ಸ್ಥಾನವನ್ನು ಬಳಸ್ಕೊಳ್ತಾ ಇರೋದ್ರಿಂದ ಅವನು ಅಂಡ್ಯೂ ಇನ್ಫ್ಲೂಯೆನ್ಸ್ ಮೂಲಕ ಈ ಕಾಂಟ್ರಾಕ್ಟ್ ಫಾರ್ಮ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಆನ್ಸರ್ ಯಾವುದು? ಇಲ್ಲಿ ಡಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. A man enfeebled by disease or age is induced by B's influence over him as his medical attendant to agree to pay B an unreasonable sum for his professional services. ಇಲ್ಲಿ ಏನಾಗಿದೆ? ನಾವು ಮೂರನೇ ಸಂದರ್ಭ ನೋಡಿದ್ವಲ್ಲ, ಒಬ್ಬನು ಮೆಂಟಲ್ ಕೆಪಾಸಿಟಿಯನ್ನು ಕಳ್ಕೊಂಡವನು ಒಂದು ರೋಗದಿಂದ ಅಥವಾ ಏಜಿನ ಕಾರಣದಿಂದ ಅವನಿಗೆ ಒಂದು ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇದ್ದಾಗ ಇನ್ನೊಬ್ಬನು ಅವನ ಜೊತೆ ಯಾರು ಮೆಡಿಕಲ್ ಅಟೆಂಡೆಂಟು ಏನೋ ಒಂದು ಪ್ರೊಫೆಷ್ನಲ್ ಸರ್ವಿಸನ್ನು ಪ್ರೊವೈಡ್ ಮಾಡಿರೋದಕ್ಕೆ ಅನ್ರೀಸನೇಬಲ್ ಸಮ್ಮನ್ನು ಚಾರ್ಜ್ ಮಾಡ್ತಾ ಇದ್ದರೆ ಆಗ ಈ ಮೆಡಿಕಲ್ ಅಟೆಂಡೆಂಟ್ ಏನು ಮಾಡ್ತಾ ಇದ್ದಾನೆ? ಹಿ ಎಂಪ್ಲಾಯ್ಸ್ ಅಂಡ್ಯೂ ಇನ್ಫ್ಲೂಯೆನ್ಸ್. ಈ ಮೆಡಿಕಲ್ ಅಟೆಂಡೆಂಟ್ ಯಾರು? ಇವನು ಬಿ. ಈ ಬಿ ಎಂಪ್ಲಾಯ್ಸ್ ಅಂಡ್ಯೂ ಇನ್ಫ್ಲೂಯೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ಆನ್ಸರ್ ಇದು. ನೆಕ್ಸ್ಟ್ ಕ್ವಶನ್. ಎಕ್ಸ್ ಬೀಯಿಂಗ್ ಇನ್ ಡೆಪ್ ಟು ವೈ. ಯೂಶ್ವಲಿ ತಾಯಿ ಮತ್ತು ಮಗಳ ಮಧ್ಯದಲ್ಲಿ ಒಂದು ಅಂಡ್ಯೂ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇರೆ ಕೇಸ್ ಲಾಸ್ಗಳಲ್ಲಿ ಹೇಳಲಾಗಿದೆ. ಅಥವಾ ಕ್ರೆಡಿಟರ್ ಮತ್ತು ಡೆಟರ್, ಸಾಲ ಕೊಟ್ಟವ ಮತ್ತು ಸಾಲ ಪಡೆದವ, ಇವರ ಮಧ್ಯದಲ್ಲಿ ಅಂಡ್ಯೂ ಇನ್ಫ್ಲೂಯೆನ್ಸ್ ಇರಲಿಕ್ಕಿಲ್ಲ ಅನ್ನೋದು ಪ್ರಿಸಂಪ್ಷನ್ನು. ಆದರೆ ಅದು ಒಂದು ವೇಳೆ ಅನ್ಕಾನ್ಷನೇಬಲ್ ಟ್ರಾನ್ಸಾಕ್ಷನ್ ಆಗಿದ್ದರೆ, ಅನ್ಕಾನ್ಷನೇಬಲ್ ಅಂದರೆ ಅನ್ರೀಸನೇಬಲ್, ನ್ಯಾಯಯುತವಲ್ಲದ ಟ್ರಾನ್ಸಾಕ್ಷನ್ನು. ಉದಾಹರಣೆಗೆ ಎಕ್ಸ್ ಮತ್ತು ವೈ ಇವರ ಮಧ್ಯದಲ್ಲಿ ಒಂದು ಲೋನ್ ತೊಗೊಳ್ಳಿಕ್ಕೆ ಎಕ್ಸ್ ಲೋನ್ ತೊಗೊಳ್ಳಿಕ್ಕೆ ಇವನ ಹತ್ರ ಹೋಗಿರ್ತಾನೆ. ವೈ ಒಂದು ವೇಳೆ ತುಂಬ ಹೈ ರೇಟ್ ಆಫ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾಯಿದ್ರೆ, ಉದಾಹರಣೆಗೆ ನನಗೆ 75% ಬಡ್ಡಿ ಬೇಕು ಇದ್ರ ಮೇಲೆ ಅಂತ ಹೇಳಿದರೆ ಅದು ಅನ್ಕಾನ್ಷನೇಬಲ್ ಟ್ರಾನ್ಸಾಕ್ಷನ್ ಆಗುತ್ತೆ, ಟರ್ಮ್ಸ್ ಆಗುತ್ತೆ. ಸೊ ಈ ಥರ ಇದ್ದಾಗ ಆ ಪ್ರಿಸಂಪ್ಷನ್ ಏನಾಗುತ್ತೆ? ಅಲ್ಲಿ ಒಂದು ಅಂಡ್ಯೂ ಇನ್ಫ್ಲೂಯೆನ್ಸ್ ಇದೆ ಅಂತ ಒಂದು ಪ್ರೆಸ್ಯೂಮ್ ಮಾಡಲಾಗತ್ತೆ. ಇಲ್ಲ, ಆ ಥರ
ಅಂಡ್ಯೂ ಇನ್ಫ್ಲೂಯೆನ್ಸ್ ಇರಲಿಲ್ಲ, ಅನುಚಿತ ಪ್ರಭಾವ ಇರಲಿಲ್ಲ. ಆದರೆ ಅದು ಫ್ರೀ ಕನ್ಸೆಂಟ್ನ ಮೂಲಕನೇ ಈ ಅಗ್ರಿಮೆಂಟ್ ಆಗಿತ್ತು, ಈ ಕಾಂಟ್ರಾಕ್ಟ್ ಆಗಿತ್ತು ಅಂತ ಪ್ರೂವ್ ಮಾಡೋದು ಯಾರ ಮೇಲಿರುತ್ತೆ? ಅದು ಕ್ರೆಡಿಟರ್ ಮೇಲೆ ಇರುತ್ತೆ. ಇಲ್ಲಿ ಕ್ರೆಡಿಟರ್ ಯಾರು? ಇಲ್ಲಿ ಏನಾಗಿದೆ ಅಂದರೆ ಎಕ್ಸ್ ಇವನಿಂದ ಸಾಲ ತೊಗೊಂಡಿದ್ದಾನೆ, ವೈಯಿಂದ ಸಾಲ ತೊಗೊಂಡಿದ್ದಾನೆ. ಅವನು ಕಾಂಟ್ರಾಕ್ಟ್ಸ್ ಅ ಫ್ರೆಶ್ ಲೋನ್ ಆನ್ ಟರ್ಮ್ಸ್ ವಿಚ್ ಅಪಿಯರ್ ಟು ಬಿ ಅನ್ಕಾನ್ಷನೇಬಲ್. ಅವನು ಒಂದು ಹೊಸ ಲೋನಿಗಾಗಿ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆ ಕಾಂಟ್ರಾಕ್ಟ್ ಹೇಗಿದೆ? ಆ ಕಾಂಟ್ರಾಕ್ಟಿನ ಟರ್ಮ್ಸ್ ಹೇಗಿದೆ? ಅನ್ಕಾನ್ಷನೇಬಲ್ ಆಗಿದೆ. ದಟ್ ದ ಕಾಂಟ್ರಾಕ್ಟ್ ವಾಸ್ ನಾಟ್ ಇಂಡ್ಯೂಸ್ಡ್ ಬೈ ಅಂಡ್ಯೂ ಇನ್ಫ್ಲೂಯೆನ್ಸ್ ಈಸ್ ಟು ಬಿ ಪ್ರೂವ್ಡ್ ಬೈ. ಇದು ಯಾರು ಪ್ರೂವ್ ಮಾಡಬೇಕಾಗತ್ತೆ? ಇದು ಕ್ರೆಡಿಟರ್. ಇವನು ಕ್ರೆಡಿಟರ್ ಇಲ್ಲ, ಇವನ ಫ್ರೀ ಕನ್ಸೆಂಟ್ ಇತ್ತು ಈ ಥರ ಒಂದು ಕಾಂಟ್ರಾಕ್ಟ್ ಆಗಲಿಕ್ಕೆ ಅನ್ನೋದು ಪ್ರೂವ್ ಮಾಡೋದು ಈ ವೈ ಮೇಲೆ ಇರುತ್ತೆ. ಅದಕ್ಕೆ ಇಲ್ಲಿ ಆನ್ಸರ್ ವೈ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಫಾರ್ ಅ ಲೋನ್ ವೆನ್ ದೆರ್ ಈಸ್ ಸ್ಟ್ರಿಂಜೆನ್ಸಿ ಇನ್ ಮನಿ ಮಾರ್ಕೆಟ್ ಅ ಬ್ಯಾಂಕರ್ ಆಸ್ಕ್ ಫಾರ್ ಅನ್ಯೂಶುವಲಿ ಹೈ ರೇಟ್ ಆಫ್ ಇಂಟ್ರೆಸ್ಟ್. ಎ ಅಕ್ಸೆಪ್ಟ್ ದಿ ಲೋನ್ ಆನ್ ದಿ ಟರ್ಮ್ಸ್. ಇಲ್ಲೂ ಸಹ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಆದರೆ ಇಲ್ಲಿ ಒಂದು ವ್ಯಾಲಿಡ್ ರೀಸನ್ ಇದೆ. ಸ್ಟ್ರಿಂಜೆನ್ಸಿ ಇನ್ ಮನಿ ಮಾರ್ಕೆಟಿನ ಕಂಡೀಷನ್ ಅಷ್ಟು ಸರಿ ಇಲ್ಲದಿದ್ದ ಕಾರಣಕ್ಕೆ ಅವರು ರೇಟ್ ಆಫ್ ಇಂಟ್ರೆಸ್ಟ್ ಹೈ ಚಾರ್ಜ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ವ್ಯಾಲಿಡ್ ರೀಸನ್ ಇದೆ ಅಂದರೆ ಅಲ್ಲಿ ಅಂಡ್ಯೂ ಇನ್ಫ್ಲೂಯೆನ್ಸ್ ಆಗಿದೆ ಅನ್ನೋದು ನಾವು ಪ್ರಿಸ್ಯೂಮ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ. ಸೊ ಎ ಎಕ್ಸೆಪ್ಟ್ ದಿ ಲೋನ್ ಆನ್ ಟರ್ಮ್ಸ್. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಇದು ಒಂದು ವ್ಯಾಲಿಡ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಒಂದು ವ್ಯಾಲಿಡ್ ರೀಸನ್ ಇದ್ದರೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇದ್ದರೂ ಕೂಡ ಅದು ಅಂಡ್ಯೂ ಇನ್ಫ್ಲೂಯೆನ್ಸಲ್ಲಿ ಬರೋದಿಲ್ಲ. ಇಲ್ಲಿ ಆನ್ಸರ್ ಎ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನಿಗೆ ಹೋಗೋಣ. ನೆಕ್ಸ್ಟು ಫ್ರಾಡ್ನ ಮೇಲೆ ಇರುವಂಥ ಕ್ವಶನ್ನು. ಸೆಕ್ಷನ್ 17 ನಮಗೆ ಫ್ರಾಡ್ನ ಬಗ್ಗೆ ಹೇಳುತ್ತೆ. ಸೆಕ್ಷನ್ 17ನಲ್ಲಿ ಫ್ರಾಡಿನ ಡೆಫಿನಿಷನ್ ಪ್ರಕಾರ ಯಾವ್ಯಾವ ಆ್ಯಕ್ಟ್ಸ್ಗಳು ಕವರ್ ಆಗುತ್ತೆ ಅಂದರೆ, ಒಂದು ಸಜೆಷನ್ ಇದ್ದರೆ, ಅದು ಯಾವ ತರಹದ ಸಜೆಷನ್ ಅಂದರೆ, ಒಬ್ಬನಿಗೆ ಯಾವುದೋ ಒಂದು ವಿಷಯ ಸುಳ್ಳು ಅಂತ ಗೊತ್ತಿದ್ರೂ ಸಹ ಆ ವಿಷಯವನ್ನು ಅವನು ಸಜೆಸ್ಟ್ ಮಾಡಿದರೆ ಆ ಆ್ಯಕ್ಟ್ ಫ್ರಾಡ್ನಲ್ಲಿ ಬರುತ್ತೆ. ಅಥವಾ ಒಂದು ಆ್ಯಕ್ಟಿವ್ ಕನ್ಸೀಲ್ಮೆಂಟ್ ಆಫ್ ಫ್ಯಾಕ್ಟ್ ಇದ್ದರೆ, ಒಂದು ಮುಚ್ಚಿಡ್ಲಿಕ್ಕೋಸ್ಕರ, ಏನೋ ಒಂದನ್ನು ಮುಚ್ಚಿಡ್ಲಿಕ್ಕೋಸ್ಕರ ಒಂದು ಪಾಸಿಟಿವ್ ಆ್ಯಕ್ಟ್ ಆಗಿದ್ದರೆ ಅದು ಫ್ರಾಡ್ನ ಡೆಫಿನಿಷನಲ್ಲಿ ಬರುತ್ತೆ. ಮತ್ತು ಯಾವುದೇ ತರಹದ ಡಿಸೆಪ್ಷನ್, ವಂಚನೆ ಇದ್ದರೆ ಅದು ಕವರ್ ಆಗುತ್ತೆ ಇಲ್ಲಿ. ಮತ್ತು ಬೇರೆ ಆ್ಯಕ್ಟ್, ಯಾವುದಾದ್ರು ಲಾ ಒಂದು ಆ್ಯಕ್ಟನ್ನು ಫ್ರಾಡ್ಯುಲೆಂಟ್ ಅಂತ ಕರೆದಿದ್ರೆ ಆ ಆ್ಯಕ್ಟ್ಗಳು ಕೂಡ ಇದರಲ್ಲಿ ಕವರ್ ಆಗುತ್ತೆ. ಆದರೆ ಮಿಯರ್ ಸೈಲೆನ್ಸ್ ಫ್ರಾಡ್ ಆಗತ್ತಾ ಅನ್ನೋದು ಅದರ ಎಕ್ಸ್ಪ್ಲನೇಷನಲ್ಲಿ ಕೊಟ್ಟಿದ್ದಾರೆ. ಮೌನವಾಗಿರೋದು, ಗೊತ್ತಿದ್ರೂ ಯಾವುದೋ ಒಂದು ತಪ್ಪು ಅಂತ ಗೊತ್ತಿದ್ರೂ ಅದು ಮೌನವಾಗಿರೋದು ಫ್ರಾಡ್ ಅಂತ ಕರೆಸ್ಕೊಳತ್ತಾ ಅಂತ ಹೇಳಿದಾಗ ಅದು ಎರಡು ಸಂದರ್ಭದಲ್ಲಿ ಫ್ರಾಡ್ ಆಗುತ್ತೆ. ಯಾವಾಗ? ಒಂದು, ಅವನಿಗೆ ಡ್ಯೂಟಿ ಇದ್ದಾಗ, ಅದು ಹೇಳುವಂಥದ್ದು ಅವನ ಡ್ಯೂಟಿ ಆಗಿದ್ದಾಗ ಆ ತಪ್ಪು, ಆ ಕಾಂಟ್ರಾಕ್ಟ್ ಏನು ಆಗ್ತಾ ಇರುತ್ತೆ, ಒಂದು ವೇಳೆ ಆ ವಿಷಯ ಗೊತ್ತಾದರೆ ಬಿ ಆ ಕಾಂಟ್ರಾಕ್ಟ್ ಒಳಗಡೆ ಬರಲಿಕ್ಕಿಲ್ಲ. ಸೊ ಅಂಥ ವಿಷಯ ಹೇಗೆ ಗೊತ್ತಿದ್ದರೆ ಆವಾಗ ಅದನ್ನು ಅವನು ಹೇಳಬೇಕಾಗತ್ತೆ, ಅದು ಡ್ಯೂಟಿ ಆಗಿದ್ದಾಗ. ಅಥವಾ ವೆನ್ ಸೈಲೆನ್ಸ್ ಈಸ್ ಈಕ್ವಿವ್ಯಾಲೆಂಟ್ ಟು ಸ್ಪೀಚ್, ಅವನು ಮೌನ ಮಾತಿಗೆ ಸಮ ಆದಾಗ. ಇದು ಯಾವಾಗ ಆಗತ್ತೆ? ಎ ಬಿಗೆ ಹೇಳಿದಾಗ, ನೀನು ಈಗ ಮಾತಾಡದಿದ್ದರೆ, ನೀನು ಸುಮ್ಮನಿದ್ರೆ ಅದರ ಬಗ್ಗೆ, ಯಾವುದರ ಬಗ್ಗೆ, ಒಂದು ಹಾರ್ಸ್ನ ಬಗ್ಗೆ ಅಥವಾ ಯಾವುದಾದ್ರು ಒಂದು ವಿಷಯದ ಬಗ್ಗೆ ನೀನೇನು ಮಾತಾಡ್ದಿದ್ರೆ ನಾನು ಅದು ಸರಿ ಇದೆ ಅಂತ ಅಂದ್ಕೊಳ್ತೇನೆ ಅಂತ ಹೇಳಿದಾಗ, ಈ ಬಿಗೆ ಒಂದು ವೇಳೆ ಅದು ಸರಿ ಇಲ್ಲದಿದ್ದರೆ, ಅವನು ಸುಮ್ಮನಿದ್ರೆ, ಆಗ ಇವನ ಸೈಲೆನ್ಸ್ ಏನಿದೆ ಅದು ಇಟ್ ಈಸ್ ಇಕ್ವಿವ್ಯಾಲೆಂಟ್ ಟು ಸ್ಪೀಚ್ ಆಗಿರುತ್ತೆ. ಆಗ ಅದು ಇವನ ಸೈಲೆನ್ಸ್ ಫ್ರಾಡ್ ಅಂತ ಕರೆಸ್ಕೊಳ್ಳುತ್ತೆ. ಆವಾಗ ಇದರ ಮೇಲೆ ಈಗ ಕ್ವಶನ್ಸ್ ನೋಡೋಣ. A knows that his horse had a damaged hoof which he filled up in such a way as to defy defect and sold it to B. This defect was subsequently discovered by B. The act of A will amount to. ಇಲ್ಲಿ A Bಗೆ ಒಂದು ಕುದುರೆನ ಮಾರಲಿಕ್ಕೆ ತಯಾರಿದ್ದಾನೆ, B ಕೂಡ ಅದನ್ನು ಖರೀದಿಸಲಿಕ್ಕೆ ತಯಾರಿದ್ದಾನೆ. ಆದರೆ ಆ ಹಾರ್ಸಿನ ಹೂಫ್ ಏನಿದೆ, ಹೂಫ್ ಅಂದರೆ ಅದರ ಕಾಲಿನ ಭಾಗಕ್ಕೆ ಹೂಫ್ ಅಂತ ಕರೀತಾರೆ, ಒಂದು ಭಾಗಕ್ಕೆ. ಆ ಹೂಫು ಡ್ಯಾಮೇಜ್ ಆಗಿದೆ, ಇದು ಇವನಿಗೆ ಗೊತ್ತಿದೆ. ಆದರೆ ಅದನ್ನು
ಆ ಡ್ಯಾಮೇಜನ್ನು ಮುಚ್ಚಲಿಕ್ಕೋಸ್ಕರ ಅದನ್ನು ಏನೋ ಫಿಲ್ ಮಾಡಿಬಿಡ್ತಾನೆ. ಇಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ಅದನ್ನು ಕನ್ಸೀಲ್ ಮಾಡಲಿಕ್ಕೆ ಒಂದು ಪಾಸಿಟಿವ್ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಸೊ ಇದು ಒಂದು ಆ್ಯಕ್ಟಿವ್ ಕನ್ಸೀಲ್ಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ. ಇದು ಫ್ರಾಡ್ನ ಡೆಫಿನಿಷನಲ್ಲಿ ಕವರ್ ಆಗುತ್ತೆ. ಸೊ ದ ಆ್ಯಕ್ಟ್ ಆಫ್ ಎ ವಿಲ್ ಅಮೌಂಟ್ ಟು ಆ್ಯಕ್ಟಿವ್ ಕನ್ಸೀಲ್ಮೆಂಟ್ ಆಫ್ ಫ್ಯಾಕ್ಟ್. ನೆಕ್ಸ್ಟ್ ಕ್ವಶನ್, ಎ ನೋಸ್ ದ್ಯಾಟ್ ಹಿಸ್ ಹಾರ್ಸ್ ಹ್ಯಾಡ್ ಇದು ಅದೇ ಕ್ವಶನ್. ಬಿ ಸೇಸ್ ಟು ಎ, ಇಫ್ ಯು ಡು ನಾಟ್ ಡಿನೈ ಇಟ್ ಐ ಶಾಲ್ ಅಸ್ಯೂಮ್ ದ್ಯಾಟ್ ದ ಹಾರ್ಸ್ ಈಸ್ ಸೌಂಡ್. ಎ ಸೇಸ್ ನಥಿಂಗ್. ಹಿಯರ್ ಎ ಸೈಲೆನ್ಸ್ ಈಸ್ ಈಕ್ವಿವ್ಯಾಲೆಂಟ್ ಟು ಸ್ಪೀಚ್. ಇಲ್ಲಿ ನಾವು ಆವಾಗ ನೋಡಿದ ಹಾಗೆ ಬಿ ಎಗೆ ಹೇಳ್ತಾನೆ, ನೀನು ಏನು ಹೇಳ್ದಿದ್ರೆ ಒಂದು ಹಾರ್ಸ್ ಇರುತ್ತೆ, ಆ ಹಾರ್ಸ್ನ ಬಗ್ಗೆ ಏನು ಹೇಳ್ದಿದ್ರೆ ನಾನು ಏನು ಅಂದ್ಕೊಳ್ತೇನೆ ಅಂದರೆ ಆ ಹಾರ್ಸ್ ಸರಿ ಇದೆ ಅಂತ ನಾನು ಅಂದ್ಕೊಳ್ತೇನೆ ಅಂತ ಹೇಳಿದಾಗ, ಒಂದು ವೇಳೆ ಎ ಸುಮ್ಮನಿದ್ರೆ ಏನು ಹೇಳ್ದಿದ್ರೆ ಆಗ ಇವನ ಮೌನ ಏನಾಗುತ್ತೆ, ಅದು ಮಾತಿಗೆ ಸಮ ಆಗುತ್ತೆ. ಸೊ ಎ ಸೈಲೆನ್ಸ್ ಈಸ್ ಈಕ್ವಿವ್ಯಾಲೆಂಟ್ ಟು ಸ್ಪೀಚ್. ಇದು ಯಾವುದರಲ್ಲಿ ಹೇಳಿದ್ದಾರೆ, ಇದು ಸೆಕ್ಷನ್ 17ನಲ್ಲಿ ಹೇಳಿದ್ದಾರೆ. ಸೆಕ್ಷನ್ 17 ಫ್ರಾಡ್ನ ಬಗ್ಗೆ, ಫ್ರಾಡ್ನ ಡಿಫೈನ್ ಮಾಡುವಂಥ ಸೆಕ್ಷನ್ ಆಗಿರುತ್ತೆ. ಇದಿಷ್ಟು ಭಾಗ 2ನೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿತ್ತು. ಮುಂದಿನ ಭಾಗ ಈ ಸದ್ಯದಲ್ಲೇ ಬರ್ತೇನೆ. ನೀವು ಅಭಿಜ್ಞಾ ಲಾ ಸೀರೀಸ್ ಆ್ಯಪನ್ನು ಇನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಜುಲೈ 1ರಿಂದ ಹೊಸ 3 ಕ್ರಿಮಿನಲ್ ಲಾಸ್ಗಳೇನು ಇಫೆಕ್ಟಿವ್ ಆಗ್ತವೆ, ಅದಕ್ಕೆ ಸಂಬಂಧಿಸಿದ ಕೋರ್ಸ್ಗಳು ಅಭಿಜ್ಞಾ ಲಾ ಸೀರೀಸಲ್ಲಿ ನಿಮಗೆ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಮತ್ತು ಅಭಿಜ್ಞಾ ಲಾ ಸೀರೀಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.